ಗೈಸ್ ನಾವೆಷ್ಟು ಲಕ್ಕಿ ಅಲ್ವಾ? ನೋಡೋದಕ್ಕೆ ಕಣ್ಗಳಿದ್ದಾವೆ, ಕೇಳೋದಕ್ಕೆ ಕಿವಿಗಳಿದ್ದಾವೆ, ಮಾತಾಡೋದಕ್ಕೆ ಬಾಯಿದೆ, ಮತ್ತು ಕೈಗಳಿದ್ದಾವೆ, ಕಾಲುಗಳಿದ್ದಾವೆ. ಸೊ ಇಷ್ಟೆಲ್ಲ ಇದ್ರೂ ಏನೂ ಇಲ್ಲ ಅಂತ ಕೊರಗ್ತಾನೆ ಇರ್ತೀವಿ. ಹೇ ಗೈಸ್, ವೆಲ್ಕಮ್ ಟು ಜನಾಶಯ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಜನಾಶಯ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನ್ ಚಾಲೆಂಜ್ ಅಂತ ಅಂದ್ರೆ, ಇವತ್ತು ನಾನೊಂದು 10 ಐಟಮ್ ತಂದಿದ್ದೀನಿ, ನಮ್ಮ ಅಕ್ಕ ಒಂದು 10 ಐಟಮ್ ತಂದಿದ್ದಾರೆ. ಅದು ನನಗೆ ಏನು ಅಂತ ಅವ್ರು ತಂದಿರೋದೇನು ಅಂತ ನನಗೆ ಗೊತ್ತಿಲ್ಲ, ನಾನು ತಂದಿರೋದೇನು ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಕಣ್ಣಿಗೆ ಬಟ್ಟೆ ಕಚ್ಬಿಟ್ಟು ಅದನ್ನ ಏನು ಅಂತ ಗೆಸ್ ಮಾಡಬೇಕು. ಸೋತರಿಗೆ ಅವಕ್ಕೆ ಏನೋ ಒಂದು ಟಾಸ್ಕು ಅಥವಾ ಪನಿಷ್ಮೆಂಟ್ ಕೊಡುತ್ತೆ. ಹೌದು ಸರ್, ನಮ್ಮ ತಮ್ಮ ಹೇಳ್ದಂಗೆ ಒಂದು ಚಾಲೆಂಜಿಂಗ್ ವಿಡಿಯೋನ ತೊಗೊಂಬಂದಿದ್ದೀವಿ. ಸೊ ಅದರಲ್ಲಿ ನಾನು ತೊಗೊಂಬಂದಿರೋ ಐಟಮ್ಸ್ 10 ಐಟಮ್ಸ್ ತೊಗೊಂಬಂದಿದ್ದೀನಿ. ನನ್ನ ತಮ್ಮನೂ ಕೂಡ 10 ಐಟಮ್ಸ್ ತೊಗೊಂಬಂದಿದ್ದಾನೆ. ನಾನು ತೊಗೊಂಬಂದಿರೋ ಐಟಮ್ಸ್ ಅವನಿಗೆ ಗೊತ್ತಿಲ್ಲ, ಮತ್ತು ಅವ್ನು ತೊಗೊಂಬಂದಿರೋ ಐಟಮ್ಸ್ ನನಗೆ ಗೊತ್ತಿಲ್ಲ. ಸೊ ಅವನಿಗೆ ಇವಾಗ ನಾನು ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ಸೊ ಅವನು ಬ್ಲೈಂಡಾಗಿ ನಾನು ಕೊಡೋ ಐಟಮ್ಸ್ನ ಅವನು ಗೆಸ್ ಮಾಡಬೇಕು ಏನೇನು ಅಂತ. ಸೊ ಅದೇ ರೀತಿ ನನಗೂ ಬ್ಲೈಂಡ್ ಫೋಲ್ಡ್ ಮಾಡ್ತಾನೆ, ಅವ್ನು ತೊಗೊಂಬಂದಿರೋ ಐಟಮ್ಸ್ನ ನನಗೆ ಕೊಡ್ತಾನೆ, ನಾನು ಬ್ಲೈಂಡಾಗಿ ಏನೇನಂತ ಗೆಸ್ ಮಾಡಬೇಕು. ಸೊ ಇವಾಗ ಯಾರು ಜಾಸ್ತಿ ಗೆಸ್ ಮಾಡ್ತಾರೆ ಅವ್ರಿಗೆ ಲಾಸ್ಟಿಗೆ ಪ್ರೈಸ್ ಇರುತ್ತೆ, ಮತ್ತು ಯಾರು ಸೋಲ್ತಾರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೂಡ ಇರುತ್ತೆ. ಏನು ಪ್ರೈಸು ಏನು ಪನಿಷ್ಮೆಂಟ್ ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಬರ್ತಾ ಇದೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಗೈಸ್, ಇವಾಗ ಯಾರು ನನಗೆ ಫಸ್ಟು ನಾನು ಬ್ಲೈಂಡ್ ಫೋಲ್ಡ್. ಇವಾಗ ನನಗೆ ಫಸ್ಟು ಬ್ಲೈಂಡ್ ಫೋಲ್ಡ್ ಮಾಡ್ತಿದ್ದಾನೆ ನನ್ನ ತಮ್ಮ. ಸೊ ಅವ್ನು ತೊಗೊಂಬಂದಿರೋ ಐಟಮ್ಸ್ ಒಂದೊಂದೇ ಕೊಡ್ತಾ ಹೋಗ್ತಾನೆ. ಸೊ ನಾನು ಅದನ್ನು ಗೆಸ್ ಮಾಡಬೇಕು ಆಯಿತಾ. ಗೈಸ್, ಇವಾಗ ನನಗೆ ಬ್ಲೈಂಡ್ ಫೋಲ್ಡ್ ಮಾಡ್ತಿದ್ದಾನೆ. ಅಯ್ಯೋ ದೇವ್ರೆ, ಕಾಣಿಸ್ತಿಲ್ಲ ಬಿಡು. ಹಾಯ್ ಗೈಸ್, ನೋಡಿ ನಾ ಏನು ತಂದಿದ್ದೀನಿ ಅಂತ ಕಾಣಿಸ್ತಿದ್ಯಾ ಗೈಸ್? ಇಲ್ಲಿದೆಲ್ಲ ತೋರ್ಸೋ ಕಾಣುತ್ತೆ. ಇದು ಆರಾಮ್ಸೆ ಗೊತ್ತಾಗುತ್ತೆ ಗೈಸ್. ಟೊಮೊಟೊ ಗೈಸ್, ಹಂಗಾರೆ ಕಾಣ್ತಾ ಇದೆ. ಇಲ್ಲ, ನನಗೆ ನಿಜ ಕಾಣಿಸ್ತಾ ಇಲ್ಲ. ಡೈಲಿ ಕಟ್ ಮಾಡ್ತಿರ್ತೀವಿ. ಅದು ಫಸ್ಟ್ನೇದಾಯ್ತು. ಇಲ್ಲೇ ಇಟ್ಟು ಸೈಡಲ್ಲಿ. ಈಗ ಸೆಕೆಂಡ್ ಒಂದು ನೋಡಿ. ಕ್ಲಿಪ್ ಗೈಸ್, ಈಗ 2 ಕಂಡು ಹಿಡಿದಿದ್ದಾರೆ. ಒಂದು ಕ್ಲಿಪ್ ತಗೊಂಡ್ಬಂದಿದ್ದಾನೆ ಗೈಸ್. ಈಸಿ. ಈಗ ನೆಕ್ಸ್ಟ್ ಎಲ್ಲ ಆರಾಮ್ ಇದು ನೋಡಿ. ಈರುಳ್ಳಿ ಗೈಸ್. ಗೈಸ್, ಯಾಕೋ ಫನ್ ಇರಂಗಿಲ್ಲ, ಇವ್ರು ಯಾಕೋ ಎಲ್ಲಾನು ಹೇಳ್ತಿರಂಗಿದ್ದಾರೆ. ಇಷ್ಟು ಈಸಿ ಹುಡ್ಕೊಂಬಲ್ಲ ಗೈಸ್. ಎಲ್ಲ ಗೊತ್ತಾಗ್ತವೆ ಗೈಸ್. ಹಂಗಾರೆ ಇಷ್ಟು ಈಸಿ ಹುಡ್ಕೊಂಡ್ ಇದು ನೋಡಿ. ಕ್ಯಾಂಡಲ್. ಗೈಸ್, ಕರೆಕ್ಟಾಗಿ 4 ಕರೆಕ್ಟಾಗಿ ಹೇಳಿದ್ದಾರೆ. ಈಗ ಇದು ಇದು ಜಿಂಜರ್, ಶುಂಠಿ. ಅಯ್ಯೋ, ಹೌ ಇಸ್ ಪಾಸಿಬಲ್? ಡೈಲಿ ಮುಟ್ತಾ ಇರ್ತೀವಲ್ಲ, ಏನಾಗುತ್ತೆ. ಬಾಳೆಹಣ್ಣು. ಇದು ಗೊತ್ತಾಗುತ್ತೆ ಈಸಿಯಾಗಿ. ಈಸಿ ಇರೋ ತಗೊಂಬಂದ್ರೆ ಮೇ ಬಿ ನಾನು ತಗೊಂಬಂದಿರೋ ಗೆಸ್ ಮಾಡೋಣ ಅನ್ಸುತ್ತೆ ಗೈಸ್. ನೋಡೋಣ ಎಲ್ಲಿದೆ. ವಿಶಲ್. ಇದು ನೋಡಿ. ಈಗ ಮ್ಯಾಚ್ ಬಾಕ್ಸ್. ಲಾಸ್ಟ್ ಒಂದು ಲೇಟಾಗಿ ಕೊಡೋಣ. ಆಮೇಲೆ ಇನ್ನೂ ಒಂದು ಲೈಟರು. ಯಪ್ಪೋ, ಲಾಸ್ಟ್. ಏನೋ ತಿನ್ನ ಐಟಮ್ಸ್ ಥರ ಇದೆ. ಚೀ, ಏನಿಗಿದೆ ಸ್ಮೆಲ್ ನೋಡ್ಬೋದಾ? ಸಗಣಿ. ಇದು ದೇವ್ರಿಗೆ ಇಟ್ಟಿರ್ತಾರಲ್ಲ. ನಾನು ಗಿಡದ ಹತ್ರ ಆಕ್ಚುಲಿ ಹೋಗಿದ್ದ. ದೇವ್ರಿಗೆ ಇಟ್ಟಿದ್ದೆಲ್ಲ ಅದೇ ದೀಪದ ಅಡಿಗೆ ಇಟ್ಟಿರ್ತಾರ, ಅದನ್ನೆಲ್ಲ ಗಿಡದ ಹತ್ರ ಹಾಕ್ತಿವಲ್ಲ, ಅಲ್ಲಿ ಹೋಗಿದ್ದ. ಸೊ ನನ್ಗೆ ಗೊತ್ತಾಗ್ಲಿಲ್ಲ ಏನಂತ. ಬಟ್ ಇವಾಗ ಸ್ಮೆಲ್ ನೋಡಿದಾಗ ಗೊತ್ತಾಯ್ತು ಅದನ್ನ ತಗೊಂಬಂದಿದ್ದಾರೆ ಅಂತ. ಆಮೇಲೆ ಗೈಸ್, ಎಲ್ಲಾದ್ನೂ ಪಾಸ್ ಮಾಡಿದ್ದಾರೆ. ಈಗ ನಾನೇ ಸೋಲೋ ಕಾಣುತ್ತೀಗ. ಗೈಸ್, ನಾನು ಎಲ್ಲದೂ ಆನ್ಸರ್ ಮಾಡ್ಬಿಟ್ಟಿದ್ದೀನಿ.
ಸೊ ಇವಾಗ ನನ್ನ ತಮ್ಮ ಎಷ್ಟು ಆನ್ಸರ್ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಬಾರಪ್ಪ. ಯಪ್ಪು ಹಿಂಗೆ ಹೇಳ್ದಕ್ಕೆ ಎಲ್ಲ ಹೋಗ್ತಾ ಬರ್ದಂಗೆ. ಯಾಕಂದ್ರೆ ಗೈಸ್ ಅದೆಲ್ಲ ನಾವು ದಿನ ಬಳಕೆ ಐಟಮ್ಸ್ ಅಲ್ಲ, ಸೊ ಈಸಿಯಾಗಿ ಗೆಸ್ ಮಾಡ್ತೀವಿ. ಇವನ್ ಗೊತ್ತಿಲ್ಲ, ನೋಡೋಣ ನಾನು ತಗೊಂಬಂದ್ರೆ ಐಟಮ್ಸ್ನ ಗೆಸ್ ಮಾಡ್ತಾನೋ ಇಲ್ವೋ ಅಂತ. ಆಯ್ತಾ? ಕಾಣ್ತಿಲ್ಲ ಕರೆಕ್ಟ್. ಅಯ್ಯೋ ಕಾಣಿಸ್ತಿತ್ತಾ? ನಿಜ ನಿಜ ಕಾಣ್ತಿಲ್ಲ. ಅಪ್ಪು ಏನು ಗೈಸ್ ನಾನು ತೊಗೊಂಬಂದಿರೋ ಐಟಮ್ಸು, ಗೈಸ್ ನಾನು ತೊಗೊಂಬಂದಿರೋ ಐಟಮ್ಸ್ ಇಲ್ಲಿದೆ. ಇವಾಗ ಇಲ್ಲಿಂದ ಐಟಮ್ಸ್ ಎಲ್ಲ ಎತ್ತಿಡೋಣ. ಹಂಗೆ ಕೊಡಿ. ಗೈಸ್ ಇವಾಗ ನಾನು ತೊಗೊಂಬಂದಿರೋ ಐಟಮ್ಸ್ನ ನೋಡೋಣ ಬನ್ನಿ. ಸ್ಟಾರ್ಟಾ? ಗೊತ್ತಾಗ್ತಿದ್ಯಾ ಗೈಸ್? ಫಸ್ಟ್ ಐಟಮು ಗೊತ್ತಾಯ್ತಾ? ತಗೋ. ಗಮ್ಮು. ಕರೆಕ್ಟ್ ಕಂಡಿಡ್ಬಿಟ್ಟ ಗೈಸ್ ಫಸ್ಟೇದು. ನೆಕ್ಸ್ಟ್ ಕೀ. ಗೈಸ್ ನಾನು ಕೂಡ ಈಸಿ ಇರೋನೇ ಹುಡ್ಕೊಂಬಂದಿನಿ ಅನ್ಸುತ್ತೆ. ನೋಡುವ ಇದನ್ನ ಕಂಡು ಹಿಡಿತಾನೋ ಇಲ್ವೋ ಅಂತ. ಅಮೃತಾಂಜನ್ ವಿಕ್ಸ. ನಿಜ ಗೈಸ್ ಕಂಡು ಹಿಡಿತಿದ್ದಾರೆ, ನೋಡೋಣ. ಬಡ್ಸ. ಇನ್ನು ಕಷ್ಟ ಇರೋ ತಗೊಂಬರ್ಬೇಕಾಗಿತ್ತು. ಕ್ಲಿಪ್. ಎಲ್ಲಿಗೆ ಹಾಕೊಳ್ಳೋದು? ತಲೆಗೆ ಹಾಕೊಳ್ಳೋದು. ಫೋಟೋ. ಯಾರ ಫೋಟೋ? ಯಾರ್ದ ಫೋಟೋ? ಫೋಟೋ ಅಂತ ಗೆಸ್ ಮಾಡಿದಾನೆ. ಯಾರ್ ಫೋಟೋ ಅಂತ ಗೆಸ್ ಮಾಡ್ಬೇಕು ತಾನೆ. ಇವಾಗ ಯಾರ್ ಫೋಟೋ ಅಂತ ಗೆಸ್ ಮಾಡ್ಬೇಕಷ್ಟೇ. ನಂದೇ ಇರ್ಬೇಕು. ನಿಂದಲ್ಲ. ಗೊತ್ತಿಲ್ಲ ಗೈಸ್ ಇದು ನಮ್ಮ ಅಜ್ಜಿ ಫೋಟೋ. ಮಾರ್ಕರ್. ಇದ್ ನಾನು ನೋಡಿದ್ದೆ ಯಾವಾಗ್ಲೂ. ಹೌದಾ? ಶಾಂಪು. ಓ ಗೈಸ್ ನಿಜ ಗೈಸ್ ಕ್ರೇಜಿಯಾಗಿ ಗೆಸ್ ಮಾಡ್ತಿದ್ದಾನೆ. ಲಾಸ್ಟಾ? ಕನ್ನಡಕ. ಗೈಸ್ ಇದನ್ನು ಗೆಸ್ ಮಾಡ್ತಾನೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಇದ ಕೋಳಿ ಪುಕ್ಕ. ನವಿಲ್ಗರಿ. ಏನದು? ಕೋಳಿ ಪುಕ್ಕ. ಸರಿಯಾಗಿ ಹೇಳ್ಬೇಕು. ನೋಡ್ತೀನಿ. ಸ್ಮೆಲ್ ನೋಡ್ತೀಯಾ? ನವಿಲ್ಗರಿ. ನವಿಲ್ಗರಿ. ಕರೆಕ್ಟ್ ಗೈಸ್. ನಾನು ತಂದಿದ್ದ ಐಟಮ್ಸ್ ಎಲ್ಲ ಮುಗೀತು. ಇಬ್ರು ಕೂಡ ಸರಿಯಾಗಿ ಗೆಸ್ ಮಾಡಿದ್ವಿ. ಯಾಕಂದ್ರೆ ನೀವು ಆಲ್ಮೋಸ್ಟ್ ನಾವು ಡಿಫಿಕಲ್ಟ್ ಆಗಿರವೆ ಅಂತ ತರಲಿಲ್ಲ, ನಾರ್ಮಲ್ ಕಾಮನ್ ಐಟಮ್ಸ್ಗಳೇ ತಂದಿದ್ದು. ಬಟ್ ಈಸಿಯಾಗಿ ಗೆಸ್ ಮಾಡಿದ್ವಿ. ಸೊ ಇವಾಗ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಅದು ಮಾಡ್ರಿ ಅಂತ ಹೇಳ್ಬೇಕಾ? ಅದೇನು ಹೇಳ್ಬೇಕು? ಏನು ಗೈಸ್? ಏನು ಹೇಳ್ಬೇಕು ಹೇಳು ಗೈಸ್? ಈ ವಿಡಿಯೋ ಇಷ್ಟ ಆಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾ? ಗೈಸ್ ಯಾಕೋ ನಾವು ತಗೊಂಬಂದಿದ್ದ ಐಟಮ್ಸ್ಗಳೆಲ್ಲ ಸಿಂಪಲ್ ಇತ್ತು ಅನ್ಸುತ್ತೆ. ಸೊ ಇಬ್ರು ಕೂಡ ಗೆಸ್ ಮಾಡಿದ್ವಿ, ಬೇಗನೆ ಗೆಸ್ ಮಾಡಿದ್ವಿ. ಸೊ ವಿನ್ನರ್ ಯಾರು, ಲೂಸರ್ ಯಾರು ಅಂತ ಡಿಸೈಡ್ ಮಾಡೋಕ್ಕೆ ಕಷ್ಟ ಆಯಿತು. ಸೊ ಅದಕ್ಕೆ ಯಾರಿಗೂ ಪನಿಷ್ಮೆಂಟ್ ಇಲ್ಲ, ಯಾರೂ ವಿನ್ನೂ ಇಲ್ಲ. ಟೈ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನೊಂದ್ಸಲ ಫುಲ್ ಕಷ್ಟ ಇರೋ ಅಂಥ ಐಟಮ್ಸ್ಗಳನ್ನ ತಗೊಂಬಂದು ಮತ್ತೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀವಿ, ಓಕೆನಾ? ಸೊ ಸದ್ಯಕ್ಕೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹಿಂದೆ ಕಾಣಿಸ್ತಿರೋಂಥ ಜಲಾಶಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇನ್ನೊಂದು ಚಾನಲ್ ಇದೆ ಕಬಡ್ಡಿ ಯೂಟ್ಯೂಬ್ ಚಾನಲ್ ಅಂತ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಗೈಸ್ ನಾವೆಷ್ಟು ಲಕ್ಕಿ ಅಲ್ವಾ? ನೋಡೋದಕ್ಕೆ ಕಣ್ಗಳಿದ್ದಾವೆ, ಕೇಳೋದಕ್ಕೆ ಕಿವಿಗಳಿದ್ದಾವೆ, ಮಾತಾಡೋದಕ್ಕೆ ಬಾಯಿದೆ, ಮತ್ತು ಕೈಗಳಿದ್ದಾವೆ, ಕಾಲುಗಳಿದ್ದಾವೆ. ಸೊ ಇಷ್ಟೆಲ್ಲ ಇದ್ರೂ ಏನೋ ಇಲ್ಲ ಅಂತ ಕೊರಗ್ತಾನೆ ಇರ್ತೀವಿ. ಆದರೆ
ಹುಟ್ಟಿದಾಗ್ಲಿಂದನೇ ಆ ದೇವರು ಕೆಲವೊಬ್ರದ್ದು ಕಣ್ ಕಿತ್ಕೊಂಡಿರ್ತಾನೆ, ಕಿವಿ ಕೇಳಿಸ್ಕೊಳ್ಳೋ ಶಕ್ತಿನ ಕಿತ್ಕೊಂಡಿರ್ತಾನೆ, ಮಾತಾಡೋ ಶಕ್ತಿ ಕೂಡ ಕಿತ್ಕೊಂಡಿರ್ತಾನೆ. ಸೊ ಇನ್ನೂ ಎಷ್ಟೊಂದೆಲ್ಲ ಕಿತ್ಕೊಂಡಿರ್ತಾನೆ. ಆದ್ರೂ ಅವರೇ ಸಖತ್ತಾಗಿ ಜೀವನ ಮಾಡ್ತಾ ಇರ್ತಾರೆ. ಬಟ್ ನಾವುಗಳು ಎಲ್ಲ ಸರಿ ಇದ್ದೂ ಎಲ್ಲ ಸರಿ ಇರುತ್ತೆ, ಆದರೂ ಏನೋ ಒಂದಿಲ್ಲ, ಎಲ್ಲ ಇಷ್ಟೆಲ್ಲ ಇದ್ರೂ ಏನೂ ಇಲ್ಲ ಅಂತ ಕೊರಗ್ತಾನೆ ಇರ್ತೀವಿ. ಸೊ ಇವಾಗ ಈ ವಿಡಿಯೋ ಮಾಡ್ಬೇಕಾರೆ ಅನಿಸಿದ್ದು, ಸೊ ತುಂಬ ಜನ ಪ್ರಪಂಚ ಹೆಂಗಿರುತ್ತೆ ಅಂತ ಗೊತ್ತೇ ಇರಲ್ಲ, ಹುಟ್ಟಿದಾಗಲೇ ಕಣ್ ಕಿತ್ಕೊಂಡಿರ್ತಾರೆ. ಸೊ ಇವಾಗ ನಾವು ಸತ್ರೂ ನಮ್ಮ ಕಣ್ಗಳನ್ನ ಸುಡ್ತಾರೆ, ನಮ್ಮ ಕಣ್ಗಳು ಬೂದಿ ಆಗ್ತವೆ ಅಥವಾ ಮಣ್ಣಲ್ಲಿ ಮಣ್ಣಾಗ್ತವೆ. ಮಣ್ಣಲ್ಲಿ ಮಣ್ಣಾಗೋಕ್ಕೂ ಮುಂಚೆ ನಮ್ಮ ಕಣ್ಗಳನ್ನ ದಾನ ಮಾಡಿಬಿಟ್ಟು ಹೋಗೋಣ. ಮತ್ತು ಬೇರೆಯವರು ನಮ್ಮ ಕಣ್ಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಸುಂದರವಾಗಿರೋ ಪ್ರಪಂಚನ ನೋಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಹಿಂದೆ ಕಾಣಿಸ್ತಾ ಇರೋ ಜಲಾಶಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಣ್ಮಣಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.